ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 25ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 184 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. 23,700 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 712 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 900 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ನಿಫ್ಟಿ ಇದೇ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿದ್ರೆ 24,000 ಲೆವೆಲ್ ಅನ್ನು ಕೂಡ ಟಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ಹೈಯರ್ ಲೆವೆಲ್ಸ್ಗಳು ಬಂದಾಗ ಸ್ವಲ್ಪ ಕನ್ಸಾಲಿಡೇಷನ್ನ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತು ನಿಫ್ಟಿಯ ಟಾಪ್ ಗೇನರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಫಿನಾನ್ಷಿಯಲ್ ಸೆಕ್ಟರ್ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಟಾಪ್ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಶ್ರೀರಾಮ್ ಫಿನಾನ್ಸ್ ಅಲ್ಲಿ 3.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ನಿಫ್ಟಿಗೆ ಆಡ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್ ಎಲ್ಲ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 52,000 ಲೆವೆಲ್ ಅನ್ನು ಇವತ್ತು ಕ್ರಾಸ್ ಮಾಡಿತ್ತು. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ 3.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ICICI ಬ್ಯಾಂಕ್ 2.5% ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. HDFC ಬ್ಯಾಂಕ್ ಕೂಡ 1,700 ಲೆವೆಲ್ ಅನ್ನು ಕ್ರಾಸ್ ಮಾಡಿದೆ. 2.5% ಅಪ್ಸೈಡ್ HDFC ಬ್ಯಾಂಕ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ICICI ಬ್ಯಾಂಕ್ ಹೊಸ ಒಂದು ಮೈಲ್ ಸ್ಟೋನ್ ಅನ್ನು ಕೂಡ ರೀಚ್ ಮಾಡಿದೆ. $100 ಬಿಲಿಯನ್ ಮಾರ್ಕೆಟ್ ಕ್ಯಾಪ್ ಅನ್ನ ರೀಚ್ ಮಾಡಿರುವಂತಹ 6ನೇ ನಿಫ್ಟಿ 50ಯ ಕಂಪನಿ ICICI ಬ್ಯಾಂಕ್ ಆಗಿರುತ್ತೆ. $100 ಬಿಲಿಯನ್ ನ ಮಾರ್ಕೆಟ್ ಕ್ಯಾಪ್ ಅಂದಾಗ 8.4 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ. ICICI ಬ್ಯಾಂಕ್ ಮುಂಚೆ 5 ಕಂಪನಿಗಳು ಈ ಒಂದು ಲ್ಯಾಂಡ್ ಮಾರ್ಕ್ ಅನ್ನ ರೀಚ್ ಮಾಡಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, TCS, HDFC ಬ್ಯಾಂಕ್, ಭಾರತೀಯ ಏರ್ಟೆಲ್ ಹಾಗೆಯೇ ಇನ್ಫೋಸಿಸ್ ಈ ಒಂದು ಮೈಲ್ ಸ್ಟೋನ್ ಅನ್ನು ರೀಚ್ ಮಾಡಿರುವಂತಹ ಕಂಪನೀಸ್ ಆಗಿರುತ್ತೆ. ICICI ಬ್ಯಾಂಕ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಕಳೆದ 1 ವರ್ಷದಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. ನಿಫ್ಟಿ 50 ಹಾಗೆಯೇ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಕೂಡ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ICICI ಬ್ಯಾಂಕ್ ಜನರೇಟ್ ಮಾಡಿ ಕೊಡ್ತಾ ಇದೆ. HDFC ಲೈಫ್ ನಲ್ಲಿ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಟಾಪ್ ಲೂಸರ್ ಲಿಸ್ಟ್ ನಲ್ಲಿ BPCL ನೋಡೋದಕ್ಕೆ ಸಿಕ್ತು. 3% ಕರೆಕ್ಷನ್ BPCL ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಬೋನಸ್ ಇಶ್ಯೂ ನಂತರ ಸ್ವಲ್ಪ ವೀಕ್ನೆಸ್ BPCL ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಐಷರ್ ಮೋಟಾರ್ಸ್ ಕೂಡ 2% ಇವತ್ತು ಕರೆಕ್ಟ್ ಆಗಿದೆ. ಪವರ್ ಗ್ರಿಡ್, ಏಷ್ಯನ್ ಪೇಂಟ್ಸ್ ನಲ್ಲಿ ಕೂಡ ಆಲ್ಮೋಸ್ಟ್ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್ ಕೂಡ ಆಲ್ಮೋಸ್ಟ್ 1.5% ಇವತ್ತು ಕರೆಕ್ಟ್ ಆಗಿದೆ. ಟೆಕ್ ಮಹೀಂದ್ರಾ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರಾ ಸ್ಟಾಕ್ ಅನ್ನ ಸಿಟಿ ಬ್ರೋಕರೇಜ್ ಕವರ್ ಮಾಡಿದ್ದಾರೆ. ಹಾಗೆ ಸಿಟಿ ಬ್ರೋಕರೇಜ್ ಈ ಮುಂಚೆ 1,095 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ 1,150ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಸಿಟಿ ಬ್ರೋಕರೇಜ್ ನ ಕಡೆಯಿಂದ ಟೆಕ್ ಮಹೀಂದ್ರಾದಲ್ಲಿ ಈಗಲೂ ಕೂಡ ಸೆಲ್ ಕಾಲ್ ನೋಡೋದಕ್ಕೆ ಸಿಗ್ತದೆ. ಈಗ ಟೆಕ್ ಮಹೀಂದ್ರಾ 1,426 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಬಟ್ ಸಿಟಿ ಬ್ರೋಕರೇಜ್ ಕೊಟ್ಟಿರುವಂತಹ ಟಾರ್ಗೆಟ್ 1,150 ಆಗಿರುತ್ತೆ. ಹಾಗೆ ಟೆಕ್ ಮಹೀಂದ್ರಾ ಮ್ಯಾನೇಜ್ಮೆಂಟ್ ಕೂಡ ರೀಸೆಂಟ್ ಆಗಿ ಹೇಳಿದ್ರು 2027ರ ಫಿನಾನ್ಷಿಯಲ್ ಇಯರ್ ನ ನಂತರ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಅಲ್ಲಿವರೆಗೂ ಒಂದು ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ. ಅದನ್ನೇ ಸಿಟಿ ಕೂಡ ತಮ್ಮ ಒಂದು ರಿಪೋರ್ಟ್ ನಲ್ಲಿ ತಿಳಿಸಿದ್ದಾರೆ. 2027ರ ಫಿನಾನ್ಷಿಯಲ್ ಇಯರ್ ನ ನಂತರ ಒಳ್ಳೆ ಒಂದು ಟಾಪ್ ಲೈನ್ ಗ್ರೋತ್ ಅನ್ನ ಟೆಕ್ ಮಹೀಂದ್ರಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. L&T ನಲ್ಲಿ ಕೂಡ ಇವತ್ತು 1.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. L&T ಸ್ಟಾಕ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿ ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ 3,857ರ ಟಾರ್ಗೆಟ್ ಪ್ರೈಸ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ L&Tಗೆ ಕೊಡ್ತಾ ಇದ್ದಾರೆ. ರೀಸೆಂಟ್ ಟೈಮ್ ನಲ್ಲಿ L&T ಸ್ಟಾಕ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮಾರ್ಗನ್ ಸ್ಟ್ಯಾನ್ಲಿ ಈ ಒಂದು ಟಾರ್ಗೆಟ್ ಅನ್ನ ಕೊಡೋದಕ್ಕೆ L&Tಯ ಒಂದು ಸಸ್ಟೈನಬಲ್ ಕಮಿಟ್ಮೆಂಟ್ ಆಗಿರುತ್ತೆ. 2040ರ ವೇಳೆಗೆ ಕಂಪನಿ ಕಂಪ್ಲೀಟ್ ಕಾರ್ಬನ್ ನ್ಯೂಟ್ರಲ್ ಆಗಬೇಕು ಅನ್ನುವಂಥ ಪ್ಲಾನ್ಸ್ ಅನ್ನ ಹೊಂದಿದ್ದಾರೆ. ಅಂದ್ರೆ ಕಾರ್ಬನ್ ಎಮಿಷನ್ ಅನ್ನ ಕಂಟ್ರೋಲ್ ಮಾಡುವಂತ ಎಲ್ಲ ಕೆಲಸವನ್ನ L&T ಮಾಡ್ತಿದ್ದಾರೆ. ಇದು ಗೌರ್ಮೆಂಟ್ನ ಉದ್ದೇಶ ಕೂಡ ಆಗಿರುತ್ತೆ. ಹಾಗೆ ಗ್ಲೋಬಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಸೊ 2040ರ ವೇಳೆಗೆ ಕಂಪನಿ ಯಾವುದೇ ರೀತಿಯಲ್ಲಿ ಗ್ಲೋಬಲ್ ಎಮಿಷನ್ ಆಗದೇನೆ ತಮ್ಮ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅನ್ನ ಮಾಡುವಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಹಾಗೆ L&Tಯ ಆರ್ಡರ್ ಬುಕ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ L&Tಯ ಆರ್ಡರ್ ಬುಕ್ 65% ಇನ್ಕ್ರೀಸ್ ಆಗಿದೆ. ಇವರ ಇಂಟರ್ನ್ಯಾಷನಲ್ ಆರ್ಡರ್ಸ್ ಗಳನ್ನು ಕೂಡ ಕನ್ಸಿಡರ್ ಮಾಡಿಕೊಂಡಾಗ 4,50,000 ಕೋಟಿಯ ಆರ್ಡರ್ ಬುಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. L&Tಯಲ್ಲಿ ಡೆಟ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಬಟ್ ಸ್ಟಿಲ್ ಇವರು ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಇವರಿಗೆ ಸಿಗುವಂಥ ಆರ್ಡರ್ಗಳನ್ನು ಎಫಿಷಿಯೆಂಟ್ ಆಗಿ ಕಂಪನಿ ಕಂಪ್ಲೀಟ್ ಮಾಡ್ತಾರೆ. ಸೊ L&T ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸ್ಟಾಕ್ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ಪೋರ್ಟ್ಫೋಲಿಯೋಗೆ ಒಳ್ಳೆ ಒಂದು ವೆಯ್ಟೇಜ್ ಅನ್ನ ಈ ಒಂದು ಕಂಪನಿ ಕೊಡುತ್ತೆ. ಮಾರ್ಗನ್ ಸ್ಟ್ಯಾನ್ಲಿ ನಿನ್ನೆ ಝೊಮ್ಯಾಟೊ ಸ್ಟಾಕ್ ಅನ್ನ ಕವರ್ ಮಾಡಿ ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಹಾಗೆಯೇ 235ರ ಟಾರ್ಗೆಟ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು CLSA ಮತ್ತೆ UBS ಝೊಮ್ಯಾಟೊ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಝೊಮ್ಯಾಟೊದ 2024ರ ಫಿನಾನ್ಷಿಯಲ್ ಇಯರ್ನ ಆನ್ಯುವಲ್ ರಿಪೋರ್ಟ್ ಆಗಿರುತ್ತೆ. ಸ್ವಿಗ್ಗಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಗ್ರಾಸ್ ಆರ್ಡರ್ ವ್ಯಾಲ್ಯೂ ಅನ್ನ ಝೊಮ್ಯಾಟೊ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಫುಡ್ ಅಗ್ರಿಗೇಟರ್ ಬಿಸ್ನೆಸ್ ಅಂತ ಬಂದಾಗ
ಕಾಂಪಿಟೇಷನ್ ಇರೋದು ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಮಧ್ಯ ಆಗಿರುತ್ತೆ. ಬೇರೆ ಪ್ಲೇಯರ್ಸ್ಗಳು ಮಾರ್ಕೆಟ್ನಲ್ಲಿ ಇದ್ರೂ ಕೂಡ 50-50 ಮಾರ್ಕೆಟ್ ಶೇರನ್ನು ಝೊಮ್ಯಾಟೊ ಮತ್ತು ಸ್ವಿಗ್ಗಿನೇ ಹೋಲ್ಡ್ ಮಾಡ್ತಾರೆ. ಸೊ ಝೊಮ್ಯಾಟೊ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಓವರಾಲ್ 36% ಗ್ರಾಸ್ ಆರ್ಡರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸ್ವಿಗ್ಗಿಯ ಗ್ರಾಸ್ ಆರ್ಡರ್ ವ್ಯಾಲ್ಯೂ ಇಯರ್ ಆನ್ ಇಯರ್ ಕೇವಲ 26% ಇನ್ಕ್ರೀಸ್ ಆಗಿದೆ. ಸ್ವಿಗ್ಗಿಯ ರೆವೆನ್ಯೂ ಗ್ರೋತ್ 2024 ಫಿನಾನ್ಷಿಯಲ್ ಇಯರ್ನಲ್ಲಿ 24% ಇಯರ್ ಆನ್ ಇಯರ್ ಆಗಿದ್ರೆ ಝೊಮ್ಯಾಟೊದ ರೆವೆನ್ಯೂ ಗ್ರೋತ್ 56% ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ಬಿಸ್ನೆಸ್ಸನ್ನು ಝೊಮ್ಯಾಟೊ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಮಾಡಿದರೆ, ಹಾಗೆ ಪ್ರಾಫಿಟೇಬಲ್ ಕೂಡ ಆಗಿದ್ದಾರೆ. ಈ ರೀಸನ್ನಿಂದ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. CLSA ಬೈ ರೇಟಿಂಗನ್ನು ಕೊಟ್ಟಿದ್ದು 248 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಹಾಗೆ UBSನ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಕ್ಕಿದ್ದು 250 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಹಾಗೆ ಬರ್ನ್ಸ್ಟೈನ್ ಬ್ರೋಕರೇಜ್ ಕೂಡ ಬೈ ಕಾಲನ್ನು ಕೊಟ್ಟಿದ್ದು 230 ಟಾರ್ಗೆಟ್ ಪ್ರೈಸನ್ನು ಝೊಮ್ಯಾಟೊಗೆ ಕೊಡ್ತಾ ಇದ್ದಾರೆ. ಝೊಮ್ಯಾಟೊ ಇವತ್ತು ಕೂಡ 2% ಗೇನ್ ಆಗಿದೆ. 200ರ ಮೇಲ್ಗಡೆ ಈಗ ಝೊಮ್ಯಾಟೊ ಟ್ರೇಡ್ ಆಗ್ತದೆ. ಝೊಮ್ಯಾಟೊ ಒಂದು ವರ್ಷದ ಹಿಂದೆ ₹50 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಇವರು ಬ್ಲಿಂಕಿಟ್ ಬಿಸ್ನೆಸ್ ಅನ್ನು ಅಕ್ವೈರ್ ಮಾಡಿಕೊಂಡಾಗ ಆ ಬಿಸ್ನೆಸ್ನಿಂದ ಸಾಕಷ್ಟು ಲಾಸ್ ಝೊಮ್ಯಾಟೊಗೆ ಆಗ್ಬೋದು ಅನ್ನುವಂಥ ಒಂದು ಆನಲಿಸ್ಟ್ ವ್ಯೂಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಬ್ಲಿಂಕಿಟ್ ಬಿಸ್ನೆಸ್ ಈಗ ಪ್ರಾಫಿಟೇಬಲ್ ಆಗಿದೆ. ಹಾಗೆ ಝೊಮ್ಯಾಟೊ ಕೂಡ ಒಳ್ಳೆ ಒಂದು ರೆವಿನ್ಯೂ, ಎಬಿಟಾ ಹಾಗೆ ಪ್ರಾಫಿಟ್ ಗ್ರೋತ್ ಅನ್ನು ತೋರಿಸ್ತಿದ್ದಾರೆ. ಸೊ ಸ್ಟಾಕ್ ಪ್ರೈಸ್ನಲ್ಲಿ 4 ಪಟ್ಟು ಜಂಪ್ ನಮಗೆ ಒಂದೇ ವರ್ಷದಲ್ಲಿ ನೋಡೋದಕ್ಕೆ ಸಿಗ್ತದೆ. ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಕೂಡ ಆಗಿರುತ್ತೆ. ಅಮರ ರಾಜಾ ಎನರ್ಜಿ ಅಂಡ್ ಮೊಬಿಲಿಟಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 20% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಅಮರ ರಾಜಾ ಬ್ಯಾಟ್ರೀಸ್ ಚೈನೀಸ್ ಫರ್ಮ್ನ ಜೊತೆಯಲ್ಲಿ ಒಂದು ಡೀಲನ್ನು ಸೈನ್ ಮಾಡಿದ್ದಾರೆ. ಚೈನೀಸ್ ಫರ್ಮ್ನ ಲೈಸೆನ್ಸಿಂಗ್ ಹಾಗೆಯೇ ಅವರ ಟೆಕ್ನಾಲಜಿಯನ್ನು ಬಳಸಿಕೊಂಡು ಅಮರ ರಾಜಾ ಬ್ಯಾಟ್ರೀಸ್ ತಮ್ಮ ಹೊಸ ಒಂದು ಗಿಗಾ ಫ್ಯಾಕ್ಟ್ರಿ ಏನು ಸ್ಟಾರ್ಟ್ ಆಗಿದೆ ಅಲ್ಲಿ ಲಿಥಿಯಂ ಅಯಾನ್ ಸೆಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಈ ಒಂದು ಗಿಗಾ ಫ್ಯಾಕ್ಟ್ರಿನಲ್ಲಿ ಲಿಥಿಯಂ ಅಯಾನ್ ಸೆಲ್ಗಳ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿದೆ ಅದು ಇನ್ನಷ್ಟು ಆಕ್ಸಿಲರೇಟ್ ಆಗುತ್ತೆ ಅನ್ನೋದು ಆನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಅಮರ ರಾಜಾ ಬ್ಯಾಟ್ರಿನಲ್ಲಿ ಬ್ರೋಕರೇಜ್ ಟಾರ್ಗೆಟ್ಸ್ ನಮಗೆ 1200 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಸ್ಟಾಕ್ ಆಲ್ರೆಡಿ 1650 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಅಮರ ರಾಜಾ ಬ್ಯಾಟ್ರೀಸ್ TDP ವಿನ್ ಆದ ನ್ಯೂಸ್ನಿಂದ ಕೂಡ ತುಂಬಾ ಗೇನ್ ಆಗಿತ್ತು. ಮಾಜಿ TDP MP ಒಬ್ಬರು ಅಮರ ರಾಜಾ ಬ್ಯಾಟ್ರೀಸ್ನ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಾರೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ಗೇನ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಸ್ಟಾಕ್ನಲ್ಲಿ ಹೊಸ ಒಂದು ಪಾಸಿಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಆದ್ದರಿಂದ ಒಳ್ಳೆಯ ಒಂದು ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ಬಂದಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಒಂದು ಬ್ಲಾಕ್ ಡೀಲ್ ಆಗಿರುತ್ತೆ. ಪ್ರಮೋಟರ್ ಅಶೋಕ್ ಸೂಟಾ ಅವರು ತಮ್ಮ ಒಂದು ಸ್ಟೇಕನ್ನು ಇಲ್ಲಿ ಸೆಲ್ ಮಾಡಿರುವಂಥ ಚಾನ್ಸಸ್ ಇದೆ. 754 ಕೋಟಿ ಅಮೌಂಟ್ನ ಒಂದು ಬ್ಲಾಕ್ ಡೀಲ್ ಹ್ಯಾಪಿಯೆಸ್ಟ್ ಮೈಂಡ್ನಲ್ಲಿ ಬಂದಿದೆ. 826ರ ಫ್ಲೋರ್ ಪ್ರೈಸ್ನಲ್ಲಿ ಈ ಒಂದು ಬ್ಲಾಕ್ ಡೀಲ್ ಬಂದಿದೆ. ಸೊ ಮಾರ್ಕೆಟ್ ಪ್ರೈಸ್ಗಿಂತ ತುಂಬ ಕಡಿಮೆ ಪ್ರೈಸ್ನಲ್ಲಿ ಬ್ಲಾಕ್ ಡೀಲ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬ್ಲಾಕ್ ಡೀಲ್ ಏನು ಬಂದಿತ್ತು ಅದೇ ಒಂದು ಪ್ರೈಸ್ನ ಅರೌಂಡಲ್ಲಿ ಈಗ ಹ್ಯಾಪಿಯೆಸ್ಟ್ ಮೈಂಡ್ ಟ್ರೇಡ್ ಆಗ್ತಿದೆ. ಸೊ ಪ್ರಮೋಟರ್ಸ್ ತಮ್ಮ ಸ್ಟೇಕನ್ನು ಬ್ಲಾಕ್ ಡೀಲ್ನ ಮೂಲಕ ಸೆಲ್ ಮಾಡಿದ್ಮೇಲೆ ಅವ್ರಿಗೆ 6 ತಿಂಗಳ ರೆಸ್ಟ್ರಿಕ್ಷನ್ ಇರುತ್ತೆ. 6 ತಿಂಗಳಾದ್ಮೇಲೆ ಅವರು ಮತ್ತೆ ತಮ್ಮ ಸ್ಟೇಕನ್ನು ಬ್ಲಾಕ್ ಡೀಲ್ನ ಮೂಲಕ ಸೆಲ್ ಮಾಡ್ಬೋದಾಗತ್ತೆ. ಕ್ರಾಫ್ಟ್ಸ್ಮನ್ ಆಟೋಮೇಷನ್ನಲ್ಲಿ ಕೂಡ ಇವತ್ತು 13% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಸನ್ಬೀಮ್ ಮತ್ತು ಕೇದಾರ ಕ್ಯಾಪಿಟಲ್ನ ಜೊತೆಯಲ್ಲಿ MOUನ ಸೈನ್ ಮಾಡಿದ್ದಾರೆ. ಹಾಗೆ ಸನ್ಬೀಮ್ ಕಂಪನಿಯನ್ನು ಕಂಪ್ಲೀಟಾಗಿ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಅಕ್ವೈರ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಕೂಡ ಇದೆ. ಈ ಒಂದು ಆಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಡೀಲ್ನ ಬಗ್ಗೆ ಡಿಸ್ಕ್ಲೋಜರನ್ನು ಕೊಡ್ತೀವಿ ಅಂತ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಹೇಳಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಬಂಧನ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ಗಳು ತುಂಬ ಚೆನ್ನಾಗಿ ಇವತ್ತು ಪರ್ಫಾರ್ಮ್ ಮಾಡಿತ್ತು. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಇತ್ತು. ಬಟ್ ಬಂಧನ್ ಬ್ಯಾಂಕ್ನಲ್ಲಿ 2% ಕರೆಕ್ಷನ್ ಬರೋದಕ್ಕೆ ರೀಸನ್ RBI ಬಂಧನ್ ಬ್ಯಾಂಕಲ್ಲಿ ಹೊಸ ಒಬ್ಬ ಅಡಿಷನಲ್ ಡೈರೆಕ್ಟರನ್ನು ಅಪಾಯಿಂಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಬಂಧನ್ ಬ್ಯಾಂಕ್ನ CEO ರಿಟೈರ್ ಆಗ್ತಿದ್ದಾರೆ. ಅವರ ರಿಟೈರ್ಮೆಂಟ್ ಡೇಟ್ ಜುಲೈ 9 ಆಗಿರುತ್ತೆ. ಹಾಗೆ ಬಂಧನ್ ಬ್ಯಾಂಕ್ನಲ್ಲಿ 15ರಿಂದ 20 ವರ್ಷ ಕೆಲಸ ಮಾಡಿರುವಂಥ ಯಾವುದೇ ಒಂದು ಎಂಪ್ಲಾಯಿ ಇಲ್ಲ. ಆ ಒಂದು ರೀಸನ್ನಿಂದ ಬಂಧನ್ ಬ್ಯಾಂಕ್ನ ಆಪರೇಷನ್ಸ್ ಸಕ್ಸಸ್ಫುಲ್ ಆಗಿ ನಡಿಬೇಕು ಅಂತ RBI ಈ ಒಂದು ಅಪಾಯಿಂಟ್ಮೆಂಟನ್ನು ಮಾಡಿರುವಂಥ ಚಾನ್ಸಸ್ ಇರುತ್ತೆ. ಯೂಶಲಿ RBI ಅಡಿಷನಲ್ ಡೈರೆಕ್ಟರ್ಸ್ಗಳನ್ನು ಅಪಾಯಿಂಟ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ ಬ್ಯಾಂಕ್ನಲ್ಲಿ ಇರುತ್ತೆ ಅನ್ನುವಂಥ ಒಂದು ಮೆಸೇಜ್ ಹೋಗುತ್ತೆ. ಮೇ ಬಿ ಆ ಒಂದು ರೀಸನ್ನಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದರ ಬಗ್ಗೆ ಮೆಕ್ವೆರಿ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. RBI ಒಂದು ಇಂಟ್ರೀಮ್ ಮೆಷರನ್ನು ತಗೊಂಡಿದ್ದಾರೆ. CEO ರಿಟೈರ್ ಆಗ್ತಿರೋದ್ರಿಂದ ಬ್ಯಾಂಕ್ನ ಫಂಕ್ಷನ್ ನಾರ್ಮಲ್ ಆಗಿ ಆಗಲಿ ಅಂತ, ಪ್ರಾಪರ್ ಆಗಿ ಆಗಲಿ ಅಂತ ಈ ಒಂದು ಡೈರೆಕ್ಷನ್ ಅನ್ನು RBI ತಗೊಂಡಿದ್ದಾರೆ ಅಂತ ಮೆಕ್ವೆರಿ ಹೇಳಿದ್ದಾರೆ. ಹಾಗೆಯೇ ಬಂಧನ್ ಬ್ಯಾಂಕ್ ಹೊಸ CEOಗೆ ಸರ್ಚ್ ಅನ್ನು ಕೂಡ ಮಾಡ್ತಿದ್ದಾರೆ. ಆದಷ್ಟು ಬೇಗ ಹೊಸ CEOನ ಅಪಾಯಿಂಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ನ ಕೊನೆ ದಿನದ IPO ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 19 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 121 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ QIP ಕ್ಯಾಟಗರಿಲಿ ಕೂಡ 215 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 48% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ನಲ್ಲಿ ಬಂದಿದೆ. ಹಾಗೆಯೇ ಅಲೈಡ್ ಬ್ಲೆಂಡರ್ಸ್ ಆ್ಯಂಡ್ ಡಿಸ್ಟಿಲರ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದ್ದು
ರಿಟೇಲ್ ಕ್ಯಾಟಗರಿ 0.7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ ಆಲ್ಮೋಸ್ಟ್ 1 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. QIBs ಹೆಚ್ಚಿನ ಒಂದು ಅಪ್ಲಿಕೇಶನ್ ಮೊದಲನೇ ದಿನ ಹಾಕಿಲ್ಲ. ಹಾಗೆಯೇ ಎಂಪ್ಲಾಯ್ ಕ್ಯಾಟಗರಿ 2.5 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಟೋಟಲ್ ಆಗಿ ಇಶ್ಯೂ ಮೊದಲನೇ ದಿನ 0.6 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 90 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. 32% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ IPO ವ್ಯಾಲ್ಯೂಷನ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. IPO ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ, ಆ ವಿಡಿಯೋನ ಕೂಡ ನೀವು ನೋಡ್ಬೋದಾಗುತ್ತೆ. ಹಾಗೆಯೇ ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿರೋದ್ರಿಂದ ಲಿಸ್ಟಿಂಗ್ ಗೇನ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಹಾಗೆ ಡೆವಲಪರ್ಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 98 ರೂಪಾಯಿ ಪ್ರೀಮಿಯಂ ಇದೆ. 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು ಕಂಪನಿ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಆಲ್ರೆಡಿ ಬಂದಿದೆ. ಆಸಾನ್ ಲೋನ್ನ ಪ್ರೀಮಿಯಂ ನಿನ್ನೆ ಫಾಲ್ ಆಗಿತ್ತು, ಇವತ್ತು ಸ್ಟೇಬಲ್ ಆಗಿ ಕಾಣಿಸ್ತದೆ. 18 ರೂಪಾಯಿಯ ಪ್ರೀಮಿಯಂ ಇದೆ. 15% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ಪಾಸಿಟಿವ್ ಲಿಸ್ಟಿಂಗ್ ಅನ್ನ ನಾಳೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 12,200 ಲೆವೆಲ್ ವರೆಗೂ ಹಿಟಾಚಿ ಎನರ್ಜಿ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಬಹಳಷ್ಟು ಪ್ರಾಫಿಟ್ ಬುಕಿಂಗ್ ಬಂದಿದೆ. 1.5% ಡೌನ್ ಸೈಡ್ ನೊಂದಿಗೆ ಇಟಾಚಿ ಎನರ್ಜಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಇಟಾಚಿ ಎನರ್ಜಿಗೆ ಒಂದು ಆರ್ಡರ್ ಸಿಕ್ಕಿದೆ. ಇವರ ಸಬ್ಸಿಡರಿ ಕಂಪನಿ ಕಡೆಯಿಂದ 790 ಕೋಟಿಯ ಆರ್ಡರ್ನ ಇಟಾಚಿ ಎನರ್ಜಿ ಪಡ್ಕೊಂಡಿದ್ದಾರೆ. ಹೈ ವೋಲ್ಟೇಜ್ ಡೈರೆಕ್ಟ್ ಕರೆಂಟ್ ಲಿಂಕ್ಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಆರ್ಡರ್ ಇಟಾಚಿ ಎನರ್ಜಿಗೆ ಸಿಗ್ತದೆ. ಸೊ 790 ಕೋಟಿಯ ಆರ್ಡರ್ ಸಿಕ್ಕಿರೋದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಈ ಒಂದು ನ್ಯೂಸ್ ನಿಂದಾನೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಹೈಯರ್ ಲೆವೆಲ್ ನಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ನಿನ್ನೆ FIIs ನೆಟ್ ಸೆಲ್ಲರ್ಸ್ ಆಗಿದ್ರು, ಮತ್ತೆ ಇವತ್ತು ನೆಟ್ ಬೈಯಿಂಗ್ ಕಾಣಿಸ್ತದೆ. ಇವತ್ತು FIIs ಕಡೆಯಿಂದ 1175 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಬಂದಿದೆ. DIIs 150 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗಳು ತಮ್ಮ ಒಂದು ಯೂನಿಟ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ DIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಇರುವಾಗ ಯೂಶಲಿ DIIs ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.